सेंगोल तमिल भाषा का शब्द है, उसका हिंदी माने है राजदंड। राजदंड का और हिंदी माने है राजा की छड़ी। राजा की छड़ी का और माने है राजा डंडा। तो अब देश संविधान चलेगा, न कि राजा का डंडा चलेगा। इसलिए हमारी मांग है कि अगर लोकतंत्र बचाना है तो संसद भवन से सेंगोल को हटाना है। ಸೆಂಗೋಲ್ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ನರೇಂದ್ರ ಮೋದಿ ಈ ಸೆಂಗೋಲ್ಗೆ ಬಹಳ ಮಹತ್ವವನ್ನು ಕೊಟ್ಟಿದ್ರು. ಲೋಕಸಭೆಯ ಹೊಸ ಕಟ್ಟಡದ ಉದ್ಘಾಟನೆಯ ವೇಳೆ ಈ ಸೆಂಗೋಲನ್ನು ಮುಖ್ಯವಾಗಿ ಸ್ಪೀಕರ್ ಹಿಂಬದಿಯಲ್ಲಿ ಪ್ರತಿಷ್ಠಾಪಿಸಿದ್ರು. ಈಗಲೂ ಕೂಡ ಪ್ರತಿಯೊಬ್ಬ ಸಂಸದರ ಪ್ರಮಾಣ ವಚನದ ವೇಳೆ ಈ ಸೆಂಗೋಲ್ ಅಲ್ಲಿ ಕಾಣಿಸುತ್ತೆ. ಅಂದರೆ ರಾಜದಂಡ ಅಂದರೆ ಇನ್ನೂ ಕೂಡ ರಾಜ ಸಂಸ್ಕೃತಿಯಲ್ಲಿ ನಾವಿರೋದ. ಹಾಗಾದರೆ ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು. ಇಲ್ಲಿ ರಾಜಪ್ರಭುತ್ವವನ್ನು ಮತ್ತೆ ಮುಂದುವರಿಸೋದಕ್ಕೆ ಮೋದಿ ತನ್ನ ಸರ್ವಾಧಿಕಾರಿ ಧೋರಣೆಯನ್ನು ಮುಂದುವರಿಸೋದಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ತೆಗೆದುಹಾಕಿ ಅಂಥೇಳಿ RK ಚೌಧರಿ ಇದನ್ನು ಸಂಸತ್ತಿಂದ ಹೊರಗಿಡಿ ಅಂಥೇಳಿ SP ಸಂಸದ RK ಚೌಧರಿ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಇದನ್ನು ಪರಿಗಣಿಸುವ ಸಾಧ್ಯತೆ ಕಡಿಮೆ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ವಿವಾದ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಹೋಗೋದಿಲ್ಲ. ಆದರೆ BJP ಈಗಾಗಲೇ ಪ್ರಶ್ನೆ ಮಾಡ್ತಾ ಇದೆ, ಹಾಗಾದರೆ ಸೆಂಗೋಲ್ ಭಾರತದ ಸಂಸ್ಕೃತಿಯ ಭಾಗ ಅಲ್ವಾ? ಭಾರತದ ಸಂಸ್ಕೃತಿಯಾಗಿರುವಂಥ ಸೆಂಗೋಲ್ ನಿಮಗೆ ಬೇಡವಾ? ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಈ ಸೆಂಗೋಲನ್ನು ಸ್ವೀಕರಿಸಿದ್ರು. ಹಾಗಾದರೆ ಅದು ನೆಹರು ಅವರಿಗೆ ಗೊತ್ತಿರಲಿಲ್ವಾ? ಅವ್ರು ಮಾಡಿದ್ದು ತಪ್ಪ? ಈಗ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಜೊತೆ ಇರುವಂಥ SP ಏನು ಹೇಳುತ್ತೆ ಇದಕ್ಕೆ? ಇನ್ನು ತಮಿಳುನಾಡಿನ DMKಯ ಸದಸ್ಯರುಗಳು ಏನು ಹೇಳ್ತಾರೆ? ಈ ಒಂದು ಸೆಂಗೋಲನ್ನು ವಿರೋಧಿಸ್ತಾರಾ ಅವರು? ಹಾಗಾದರೆ ಸೆಂಗೋಲ್ನ ಸಂಸತ್ತಿಂದ ಹೊರಗಿಡಬೇಕಾ? ಇನ್ನು ಇದೆಲ್ಲದರ ಹಿನ್ನೆಲೆಯನ್ನು ನೋಡೋದಾದರೆ BJP ಈ ಬಾರಿ ತಮಿಳುನಾಡಿನಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದುಕೋಬೇಕು ಅನ್ನುವ ಲೆಕ್ಕಾಚಾರ ಇಟ್ಕೊಂಡು ಈ ರೀತಿಯ ಸೆಂಗೋಲನ್ನು ಸಂಸತ್ತಿನ ಒಳಗೆ ತಗೊಂಬಂತು. ತಮಿಳುನಾಡಿನ ಭಾಳ ಮುಖ್ಯವಾದಂಥ ಗುರುಗಳನ್ನೆಲ್ಲ ಕರೆಸಿ ತಮಿಳುನಾಡಿನಿಂದ ಇದನ್ನು ಮಾಡಿಸಿ ಇದನ್ನು ತಂದು ಸಂಸತ್ತಿನ ಒಳಗಿಡಲಾಯಿತು. ಅಂದರೆ ದಕ್ಷಿಣ ಭಾರತದಲ್ಲಿ BJP ತಮಿಳುನಾಡನ್ನು ಕೇಂದ್ರೀಕರಿಸಿಕೊಂಡು ಅಲ್ಲಿ ತನ್ನ ಹೆಚ್ಚಿನ ಮತಗಳನ್ನು ಗಳಿಸ್ಕೊಂಡು ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಈ ಸೆಂಗೋಲನ್ನು ಗುರಿಯಾಗಿಸ್ಕೊಳ್ತು. ಇದನ್ನು ನರೇಂದ್ರ ಮೋದಿಯೇ ಲೋಕಸಭಾ ನವ ಕಟ್ಟಡದ ಉದ್ಘಾಟನೆಯ ವೇಳೆ ಕೈಯಲ್ಲಿ ಹಿಡಿದು ಅದನ್ನು ರಾಜದಂಡವಾಗಿ ಸ್ವೀಕರಿಸಿ ತಗೊಂಬಂದರು. ಇದು ಬಹಳ ಪ್ರಮುಖವಾಗಿ ರಾಜಕೀಯವಾಗಿ ಅತ್ಯಂತ ಹೆಚ್ಚು ಲಾಭವನ್ನು ಗಳಿಸೋದಕ್ಕೆ BJP ಮಾಡಿದಂಥ ಉಪಾಯ ಅಂತ ಕಾಂಗ್ರೆಸ್ ಆಗಲೇ ಇದನ್ನು ಅಲ್ಲಗಳೆದಿತ್ತು. ಆದರೆ ಇದನ್ನು ಹಾಗಾದರೆ ನೆಹರು ಅವರು ಸ್ವೀಕರಿಸಿದ್ದು ತಪ್ಪ? ಹಾಗಾದರೆ ಅವ್ರು ಮಾಡಿದ ಕೆಲಸ ಸರಿ ಇಲ್ವಾ ಅಂತ BJP ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಸೈಲೆಂಟ್ ಆಗಿತ್ತು. Government has always been playing with this kind of things by placing Sengol and other kind of things and making a high drama in the new parliament building was inaugurated. In that time itself we had commented on our position, and this is a good suggestion from the Samajwadi colleague. I hope that if it is discussed in the India Alliance meeting and if there is a cohesive common demand is made, that will have more value when we are going to speak about this kind of things. ಇನ್ನು ಸಹಜವಾಗಿ ತಮಿಳುನಾಡಿನವರಂತೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂತ ಹೇಳಿದರೆ ತಮಿಳುನಾಡಲ್ಲಿ ಯಾವುದೇ ರೀತಿಯ ಸನಾತನ ಧರ್ಮ ವಿರೋಧಿ ಹೇಳಿಕೆಗಳಿಗೂ ಕೂಡ ಅಲ್ಲಿನ ಜನ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ DMKಗೆ ಸಂಪೂರ್ಣವಾಗಿ ಒಲವನ್ನು ತೋರಿಸಿದ್ದಾರೆ ಅಂತ ಹೇಳಿದ ಮೇಲೆ ಸೆಂಗೋಲ್ ಬಗ್ಗೆ ಕೂಡ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು DMK ಸಂಸದರ
ನಿಲುವಾಗಿರುವಂಥ ಸಾಧ್ಯತೆ ಇದೆ. ಆದರೆ ಸಹಜವಾಗಿಯೇ ತಮಿಳುನಾಡಿನ ಸಂಸ್ಕೃತಿಯನ್ನು ಅವರು ಕೂಡ ವಿರೋಧಿಸೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನೇರ ವೇದಿಕೆಯಲ್ಲಿ ಹೇಳಿಕೆ ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ. ಉದಯನಿಧಿ ಸ್ಟಾಲಿನ್ ರಾಜ ಎಲ್ಲ ಹೇಳಿಕೆ ಕೊಡ್ಬೋದು, ಯಾಕಂದರೆ ಅವರು ಹಿಂದೂ ವಿರೋಧಿಗಳು, ಹಾಗೆ ಅವರು ಹಿಂದೂಗಳು ಅಲ್ಲ. ಹಾಗಾಗಿ ಅವರು ಹಿಂದುತ್ವವನ್ನು ವಿರೋಧಿಸೋದಕ್ಕೆ ಸೆಂಗೋಲನ್ನು ಕೂಡ ವಿರೋಧಿಸಬಹುದು. ಆದರೆ ಇದು ಬರುವ 2026 ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಆಗಲಿ DMK ಆಗಲಿ ಇದರ ಬಗ್ಗೆ ಹೇಳಿಕೆ ಕೊಡುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ BJP ಇದನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡು ಸೆಂಗೋಲನ್ನು ಕಾಂಗ್ರೆಸ್ ವಿರೋಧಿಸ್ತು, SP ವಿರೋಧಿಸ್ತು, ಅದರ ಮಿತ್ರ ಪಕ್ಷಗಳು ವಿರೋಧಿಸಿದ್ವು, DMK ಕೂಡ ವಿರೋಧಿಸೋದಕ್ಕೆ ರೆಡಿಯಾಗಿದೆ ಅಂತ ಹೇಳಿದರೆ ತಮಿಳುನಾಡಿನ ಸಂಸ್ಕೃತಿ, ತಮಿಳುನಾಡಿನ ಅಸ್ಮಿತೆ ಅವರಿಗೆ ಬೇಕಾಗಿಲ್ಲ, ಅವರಿಗೆ ಅಧಿಕಾರ ಅಷ್ಟೇ ಬೇಕು ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೊಟ್ಟು ಆ ಮೂಲಕ ಎಲ್ಲೋ ಒಂದು ಕಡೆ ಮುಂದಿನ 2026 ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚನ್ನು ಗೆದ್ದುಕೊಂಡು DMKಗೆ ಟಕ್ಕರ್ ಕೊಡುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ತಮಿಳುನಾಡಿನ ಸಂಸದರು ಯೋಚಿಸ್ತಾ ಇದ್ದಾರೆ. ಆದರೆ SP ಸಂಸದ RK ಚೌಧರಿ ಈಗ ಈ ಒಂದು ಮನವಿಯನ್ನು ಸ್ಪೀಕರ್ಗೆ ಕೊಟ್ಟು ಸೆಂಗೋಲನ್ನು ತೆಗೀರಿ ಅನ್ನುವಂಥದ್ದು ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. बाबा साहब डॉक्टर अम्बेडकर ने संविधान लिखा है. जब से देश में संविधान लागू हुआ है तब से देश में लोकतंत्र है. लोकतंत्र का जो प्रतीक है वो संविधान है. लेकिन BJP सरकार ने, खासतौर जो पिछली सरकार है, मोदी जी के नेतृत्व में उस संसद भवन में जहाँ स्पीकर बैठते हैं दाहिनी तरफ, सेंगोल स्थापित कर दिया है. सेंगोल तमिल भाषा का शब्द है, उसका हिंदी माने है राजदंड. राजदंड का और हिंदी माने है राजा की छड़ी. राजा की छड़ी का और माने है राजा डंडा. कभी राजा जब अपने दरबार में बैठता था तो फैसला करता था, एक डंडा पीटता था, छड़ी पीटता था. अब इस देश में 555 राजाओं को सरेंडर करके ये देश आज़ाद हुआ है. और अब हर वो व्यक्ति, चाहे महिला हो चाहे पुरुष हो, अगर बालिग है और वोट का अधिकार रखता है तो उसके एक एक वोट से इस देश में शासन प्रशासन चलेगा, ये तय हो गया है. तो अब देश संविधान चलेगा, न कि राजा का डंडा चलेगा. तो इसलिए हमारी मांग है कि अगर लोकतंत्र बचाना है तो संसद भवन से सिंगुल को हटाना है. ಇದಕ್ಕೆ BJPಯ ಸಂಸದರು, BJPಯ ನಾಯಕರು ಕೌಂಟರ್ಗಳ ಮೇಲೆ ಕೌಂಟರ್ನ ಕೊಡ್ತಾ ಇದ್ದಾರೆ, ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ಮತ್ತು DMK ಬಹುತೇಕ ಸೈಲೆಂಟ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. समझ के परे है कि आपके क्षेत्र की जनता ने आपको विकास के कार्यों के लिए चुना है कि यहाँ पर आकर इस तरीके की विवादित राजनीति करने के लिए. भाई, जिस तरीके से ऐसे प्रतीकों को गलत दृष्टि में इतने दशकों से दिखाने का प्रयास किया गया, आज जब हमारे प्रधानमंत्री जी के द्वारा उन्हें उचित सम्मान दिया जाता है, क्यों इन्हें इन सारी चीज़ों से एतराज़ होता है? क्यों नहीं भैया सकारात्मक राजनीति की सोच ये विपक्ष के नेता रख सकते हैं, एक साथ आगे बढ़ने का प्रयास करें, ना कि इस तरीके के विवादित बयान देकर बंटवारे की राजनीति करें. ये बेहद दुर्भाग्यपूर्ण बात है कि समाजवादी पार्टी के सांसद कहते हैं कि सेंगोल सिंबल ऑफ मोनार्की है और इसीलिए उसको पार्लियामेंट से हटा दिया जाना चाहिए. बताइए कि जो पार्टी सिंबल ऑफ परिवारवाद है वो आज भारत की संस्कृति, तमिल संस्कृति के इतने अभिन्न अंग को फिर से अपमानित करने पर तुली हुई है. पर यह कोई हैरानी की बात नहीं है. समाजवादी पार्टी ने इससे पहले भी, चाहे भारत की सेना हो, चाहे भारत की संस्कृति हो, चाहे हिंदू धर्म हो, चाहे रामचरितमानस हो, इसको लगातार अपमानित करने का कार्य किया है. और आज जिस प्रकार से उन्होंने सेंगोल का अपमान किया है, यदि ये सिंबल ऑफ मोनार्की था तो प्रथम प्रधानमंत्री नेहरू जी ने इसको क्यों स्वीकारा? क्या उस सिंबल ऑफ मोनार्की को स्वीकार रहे थे? अगर ये सिंबल ऑफ मोनार्की था तो DMK बताए कि इस प्रकार का सेंगोल का अपमान क्या उन्हें स्वीकार्य है? क्या तमिल संस्कृति का ये अपमान उन्हें स्वीकार्य है? उनको आज इस पर जवाब देना चाहिए. और ये वही मानसिकता है जिसने सेंगोल को वर्षों तक वॉकिंग स्टिक की तरह देखा. आज समाजवादी पार्टी भारत और तमिल संस्कृति का मखौल उड़ाने से पीछे नहीं हट रही. देखिए, ताकत मिले, जीत मिले, बहुत अच्छी बात है, जीते हैं. लेकिन ये लोगों की बुद्धि ऐसी हुई है तो प्रभु राम को ही रिप्लेस कर रहे थे. उस दिन तो उन लोगों ने अपने सांसद ही को प्रभु राम की तुलना कर दी थी. तो ये इससे कहते हैं कि पूरी मति भ्रष्ट हो गई है और ये अपने पतन की ओर शुरू, बोलते ना, शुरू नहीं हुए कि ख़त्म होने की तैयारी हो.